ಹೊಸ ವರ್ಷಕ್ಕೆ ಗೆಲುವು ಬಂದಿದೆ, ಕಂಟಿನ್ಯೂ ಬರ್ತಾನೆ ಇರಲಿ ಅಂತಾನು ಅದೇ ಕೊಡ್ತಾರೆ ಅವರು. ಅಂಡ್ 5 ಸಲ ವಿನ್ನಿಂಗ್ ತಂಡ ಅಂತ ನಮಗೆ ಗೊತ್ತಿರುವಂತದ್ದು, ಚಾಂಪಿಯನ್ಸ್ ಆಗಿರುವಂತ ತಂಡ. 2020 ತಗೊಂಡ್ರೆ ಅದಾದ್ಮೇಲೆ 21 ಚಾಂಪಿಯನ್ ಆಯ್ತು, 22 ಮತ್ತೆ ಪ್ಲೇ ಆಫ್ ಇಂದ ಹೊರಗೋಯ್ತು, 23 ಚಾಂಪಿಯನ್, 24 ಅದೇ ಜೊತೆ, ಅಂಡ್ 25 ಇಂತ ಒಂದು ಗೆಲುವು 5 ಸೋಲ್ ಆದ್ಮೇಲೆ ಎಷ್ಟು ಪಾಯಿಂಟ್ ಆಗಿದೆ ಅಂತ ಜಟ್. ಆಮೇಲೆ ಎಲ್ಲ ಒಂಥರ ಮೊನ್ನೆ ಹೇಳಿದ್ದು KKR ಮೇಲೆ ಇದೇ ತಂಡನ ಅನ್ಸೋ ತರ ಇತ್ತು. ಫೀಲ್ಡಿಂಗ್ ಅಲ್ಲಿ ನೋಡಿದ್ರೆ ಫೀಲ್ಡಿಂಗ್ ಸೂಪರ್, ಬೌಲಿಂಗ್ ಚೆನ್ನಾಗಿ ಮಾಡಿದ್ರು, ಬ್ಯಾಟಿಂಗ್ ನಲ್ಲಿ ಒಳ್ಳೆ ಸ್ಟಾರ್ಟ್ ಇತ್ತು, ಅಂಡ್ ಫಿನಿಶಿಂಗ್ ಟಚ್ ಅಪ್ ನೀಡಿದ್ದು ಡಿ ಧೋನಿ ಹಾಗೂ ದುಬೆ ಆರಾಮಾಗಿ ಮನೆ ಕಳ್ಕೊಂಡು ಹೋಗಿದ್ದಾರೆ. ಇನ್ನೂ 3 ಬಾಲ್ಸ್ ಬಾಕಿ ಇರುವಂತೇನೆ ಫ್ಯಾನ್ಸ್ಗೆಲ್ಲ ಖುಷಿ ಪಡ್ತಿರೋದು ಇವರಿಬ್ರು. ಅಂಡ್ ಲಕ್ನೌನಲ್ಲಿ ಆಡ್ತಿದ್ರು ಕೂಡ ಪೂರ್ತಿ ಚೆನ್ನೈ ಸೂಪರ್ ಕಿಂಗ್ಸ್ ಫ್ಯಾನ್ಸ್ ಹತ್ರ 85 to 90% ಆಫ್ ದ ಕ್ರೌಡ್ ಇದ್ದಿದ್ದು ಚೆನ್ನೈ ಸೂಪರ್ ಕಿಂಗ್ಸ್ ಫ್ಯಾನ್ಸ್ ಅನ್ನೋ ತರನೇ ಇತ್ತು. ಒಂಥರ ಹೋಮಲ್ಲಿ ಆಡ್ತಿದೀವೇನೋ ಅಂತ ಅನ್ಸ್ತು ಅನ್ಸುತ್ತೆ. CSK ಅಷ್ಟು ಸುಭದ್ರವಾಗಿತ್ತು. ಅಂಡ್ ಧೋನಿ ತಲಾಂತರದಿಂದ ಮಾಡ್ಕೊಂಡ್ ಬಂದಿದ್ದಾರೆ. ಇದು ಒಂದು ಮ್ಯಾಚ್ ಮಾಡೋದೇನು ಕಷ್ಟಕರವಾಗಿರ್ಲಿಲ್ಲ, ಒಂಥರ ಕೋರ್ ಮೆಮೊರಿಲಿ ಇತ್ತು ಅನ್ಸುತ್ತೆ. ಆ OG ಧೋನಿ ಲಾಸ್ಟ್ ತನಕ ಇದ್ದು ಫಿನಿಶ್ ಮಾಡ್ಕೊಳ್ಳೋದು. ಅಂಡ್ ಲಾಸ್ಟ್ ವಿಕೆಟ್ ಪಾರ್ಟ್ನರ್ಶಿಪ್ ಬಹಳ ಕ್ರೂಷಿಯಲ್ ಆಯ್ತು. 33 ಬಾಲ್ಸ್ಗೆ 58. ಸ್ವಲ್ಪ ಹಳಿ ತಪ್ತಿದ್ರಾ ಅಂತ ಹೇಳಿದ್ದೆ ನಾನು ಕಾಮೆಂಟ್ರಿ ಬಾಕ್ಸ್ ಅಲ್ಲಿ 111 for 5 ಆದಾಗ. ಬಟ್ ನಂಬರ್ 7 ಅಲ್ಲಿ ಧೋನಿ ಬರ್ತಾರೆ, ಕಥೆನೇ ಬೇರೆ. ಹಳಿ ತಪ್ಪಿತ್ತು ಹೌದು, ಆದ್ರೆ ದಾರಿ ತಪ್ಪಿರ್ಲಿಲ್ಲ. ಏನಕ್ಕೆ ಅಂತಂದ್ರೆ ಬೆಳಕು ತೋರಿಸುವಂತವ್ರು ಲಾಸ್ಟ್ ಅಲ್ಲಿ ಬಂದ್ರು. ಕಳೆದ ಕೆಲವು ಮ್ಯಾಚ್ ಗಳನ್ನ ನೋಡಿದ್ರೆ ಕ್ರಿಟಿಸಿಸಮ್ ಇತ್ತು.